ಎಲ್ರಿಗೂ ನಮಸ್ಕಾರ. ಹಿರಿಯ ನಟಿ ಹೇಮಾ ಚೌಧರಿ ಅವರು ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಬಂದ್ವಿ 4 ಗಂಟೆ ಸತತ ಚಿಕಿತ್ಸೆ ನಂತರ ಅವರು ಈಗ ಗುಣಮುಖರಾಗಿದ್ದಾರೆ. ಪ್ರತಿಯೊಬ್ಬರನ್ನು ಕಂಡುಹಿಡಿತಾರೆ, ಸ್ಮೈಲ್ ಮಾಡ್ತಾರೆ, ಮಾತಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಅದಕ್ಕೆ ಆತಂಕ ಪಡೋ ವಿಷಯ ಏನಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಹಾಗಾಗಿ ಲಕ್ಷಣವಾಗಿ ನಮ್ಮ ಹತ್ರ ಎಲ್ಲ ನೋಡಿದ್ರು, ಕಂಡುಹಿಡಿದ್ರು, ಸ್ಮೈಲ್ ಮಾಡಿದ್ರು. ಈಗ ಅವ್ರ ಮಗ 9 ಗಂಟೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ವೆಂಟಿಲೇಟರ್ ಇಲ್ಲ, ಆರೋಗ್ಯವಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಹಿರಿಯ ನಟಿ ಹೇಮಾ ಚೌಧರಿ ಅವರು ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಬಂದ್ವಿ 4 ಗಂಟೆ ಸತತ ಚಿಕಿತ್ಸೆ ನಂತರ ಅವರು ಈಗ ಗುಣಮುಖರಾಗಿದ್ದಾರೆ. ಪ್ರತಿಯೊಬ್ಬರನ್ನು ಕಂಡುಹಿಡಿತಾರೆ, ಸ್ಮೈಲ್ ಮಾಡ್ತಾರೆ, ಮಾತಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಅದಕ್ಕೆ ಆತಂಕ ಪಡೋ ವಿಷಯ ಏನಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಹಾಗಾಗಿ ಲಕ್ಷಣವಾಗಿ ನಮ್ಮ ಹತ್ರ ಎಲ್ಲ ನೋಡಿದ್ರು, ಕಂಡುಹಿಡಿದ್ರು, ಸ್ಮೈಲ್ ಮಾಡಿದ್ರು. ಈಗ ಅವ್ರ ಮಗ 9 ಗಂಟೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ವೆಂಟಿಲೇಟರ್ ಇಲ್ಲ, ಆರೋಗ್ಯವಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಹಿರಿಯ ನಟಿ ಹೇಮಾ ಚೌಧರಿ ಅವರು ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಬಂದ್ವಿ 4 ಗಂಟೆ ಸತತ ಚಿಕಿತ್ಸೆ ನಂತರ ಅವರು ಈಗ ಗುಣಮುಖರಾಗಿದ್ದಾರೆ. ಪ್ರತಿಯೊಬ್ಬರನ್ನು ಕಂಡುಹಿಡಿತಾರೆ, ಸ್ಮೈಲ್ ಮಾಡ್ತಾರೆ, ಮಾತಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಅದಕ್ಕೆ ಆತಂಕ ಪಡೋ ವಿಷಯ ಏನಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಹಾಗಾಗಿ ಲಕ್ಷಣವಾಗಿ ನಮ್ಮ ಹತ್ರ ಎಲ್ಲ ನೋಡಿದ್ರು, ಕಂಡುಹಿಡಿದ್ರು, ಸ್ಮೈಲ್ ಮಾಡಿದ್ರು. ಈಗ ಅವ್ರ ಮಗ 9 ಗಂಟೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ವೆಂಟಿಲೇಟರ್ ಇಲ್ಲ, ಆರೋಗ್ಯವಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.